ಅಖಿಲಮ್ಮ ಆ ಮನೆಯವರು ನೆಮ್ಮದಿಯಾಗಿ ಖುಷಿಯಾಗಿ ಇರ್ತಾರೆ ಅಂದರೆ, ನೀವು ಚಿಕ್ಕ ಯಜಮಾನ್ರನ್ನ ಮದುವೆ ಆಗಿ ಸಂತೋಷವಾಗಿರ್ತೀರ ಅಂದರೆ, ಆ ಮನೇನ, ಈ ಊರನ್ನು, ಈ ಭೂಮಿನೇ ಬಿಟ್ಟು ಹೋಗೋದಕ್ಕೆ ಸಿದ್ಧವಾಗಿದ್ದೀನಿ. ನಾಳೆ ನೀವು ಆ ಮನೆಗೆ ಬಂದಾಗ ನನ್ನ ಉಸಿರಿರೋದಿಲ್ಲ ಅಮ್ಮ. ನಾಳೆ 9 ಗಂಟೆಗೆ ದಯವಿಟ್ಟು ಆ ಮನೆಗೆ ಬನ್ನಿ. ನಾನು ಹೋಗಿ ಬರ್ತೀನಿ ಅಲ್ಲ ಕಣೆ, ಹೋಗ್ತೀನಿ ಅನ್ನೋ. ಸರಿ ಅಮ್ಮ, ನಾನು ಹೋಗ್ತೀನಿ. ಅಯ್ಯೋ ನನ್ನ ಮುದ್ದು ಬಂಗಾರ, ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದ್ಬಿಟ್ಟಿಯಲ್ಲೇ. ಸೋ ಗುಡ್. ಅದು ಸರಿ, ಅಖಿಲಾಂಡೇಶ್ವರಿ ಆಸ್ತಿನ ಯಾಕೆ ಪಾಲ್ ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಮಾಮ್, ಅಖಿಲ ಆಂಟಿ ಬ್ರೇನು ಮರ್ಕ್ಯೂರಿ ಥರ ಓಡ್ತಾ ಇರುತ್ತೆ. ಅವ್ರು ಅನ್ಕೊಂಡದನ್ನ ಮಾಡೋದಕ್ಕೆ ಇದೊಂದು ಮಾಸ್ಟರ್ ಪ್ಲಾನ್ ಅಷ್ಟೇ. ಅವ್ರು 1 ಹೆಜ್ಜೆ ಅಂದರೆ ನಾನು 10 ಹೆಜ್ಜೆ ಮುಂದೆ ಇಡ್ತೀನಿ. ನನ್ನ 6th ಸೆನ್ಸ್ ಹೇಳ್ತಾ ಇದೆ, ನಾಳೆ ನನ್ನ ಲಕ್ಕಿ ಡೇ ಅಂತ. ಟುಮಾರೋ ವಿಲ್ ಬಿ ಮೈ ಡೇ ಮಾಮ್. ನಾನು ಮನೆ ಕಾಲಿಡುವಾಗ ನಿನ್ನ ಕಾಲ್ ಹೆಜ್ಜೆ ಸದ್ದು ನನಗಲ್ಲಿ ಕೇಳಿಸಬಾರ್ದು. ನಾನು ಮನೆ ಉಸಿರಾಡುವಾಗ ನಿನ್ನ ಉಸಿರು ಇರಬಾರ್ದು. ಆ ಮನೆಯವ್ರ ನೆಮ್ಮದಿಗೋಸ್ಕರ ನಿನ್ನ ಉಸಿರನ್ನ ಬಿಡ್ತೀಯಾ? 7 ದಿನಗಳಲ್ಲಿ ದಿಶಾ ಪ್ರೀತು ಒಬ್ಬರನ್ನೊಬ್ರು ಮನಸಾರೆ ಒಪ್ಕೊಂಡು ಒಟ್ಟಿಗೆ ಜೀವನ ಮಾಡೋದಕ್ಕೆ ತಯಾರಾಗಬೇಕು. ಇದಿಷ್ಟು ನೀನೇ ಮಾಡಬೇಕು. ಅಮ್ಮೋರೆ, ಈ ಪಾರು ಯಾವತ್ತೂ ಕೊಟ್ಟು ಮಾತು ತಪ್ಪೋಳಲ್ಲ. ನಾಳೆ ದಿಶಾ ಅಮ್ಮ ಚಿಕ್ಕ ಯಜಮಾನ್ರು ಒಂದಾಗ್ತಾರೆ, ಖಂಡಿತ ಒಂದಾಗ್ತಾರೆ. ಗಣಿ, ಅಕ್ಕ ಊಟ ತಂದಿದ್ದೀನಿ, ಊಟ ಮಾಡಿಸ್ತೀನಿ, ಎದ್ದೇಳೋ. ಗಣಿ, ಏನಕ್ಕ? ಅಕ್ಕನ ಕಂಡ್ರೆ ನಿನಗಿಷ್ಟ ಅಲ್ವಾ? ಊಟ ಮಾಡಿಸ್ತೀನಿ, ಎದ್ದೇಳೋ. ಹೊಟ್ಟೆ ತುಂಬ ಊಟ ಮಾಡಿ ಮಲಗಿದ್ದೀನಕ್ಕ. ಇನ್ನು ಮುಂದೆ ನಿನಗೆ ಊಟ ಮಾಡಿಸೋದಕ್ಕೆ, ನಿನ್ನನ್ನು ರೇಗಿಸೋದಕ್ಕೆ, ನಿನ್ನ ಜೊತೆ ಜಗಳ ಆಡೋದಕ್ಕೆ ಈ ನಿನ್ನ ಅಕ್ಕ ಇರಲ್ಲ. ಕೊನೆ ಸತಿ ನನ್ನ ಕೈಯಾರೆ ಊಟ ಮಾಡಿಸ್ತೀನಿ, ಎದ್ದೇಳೋ. ಕೈ ತುತ್ಕೊಡ್ತೀನಿ, ಎದ್ದೇಳೋ. ಹೋಗಕ್ಕ, ನಂಗೆ ನಿದ್ದೆ ಬರ್ತಿದೆ.
ಏನು ಮಾಡ್ತಿದ್ದೀಯ ಮಗಳೇ? ಅಪ್ಪ, ನಮ್ಮನ್ನಿಷ್ಟು ದೂರ ಕರ್ಕೊಂಡು ಬರೋದಕ್ಕೆ ಈ ನಿನ್ನ ಕಾಲ್ಗಳನ್ನ ಅದೆಷ್ಟು ಸವಸಿದ್ಯಾ. ಅಯ್ಯೋ ಹುಚ್ಚು ಹುಡುಗಿ, ಮಕ್ಳಿಗಲ್ದೆ ಇನ್ಯಾರಿಗೆ ಬದುಕಬೇಕೆ ನಾನು? ಕಾರ್ ಓಡಿಸಿ ಈ ನಿನ್ನ ಕಾಲ್ಗಳು, ಈ ನಿನ್ನ ಕೈಗಳು ಅದೆಷ್ಟು ನೋವಾಗಿರುತ್ತೋ. ಶಾಲೆಗೆ ಬಿಡೋವಾಗ ಅದೆಷ್ಟೋ ದೂರ ನನ್ನನ್ನು ಎತ್ಕೊಂಡು ಓಡಾಡಿದ್ಯಾ. ನಮ್ಮಿಬ್ಬರು ಭಾರನ ಹೊತ್ತು ಜೀವನ ನಡೆಸಿದ್ಯಾ. ಇಷ್ಟು ದಿನ ನೀನು ನಮ್ಮ ಸೇವೆ ಮಾಡಿದ್ಯಾ. ಇವತ್ತು ಒಂದಿನ ನಾನು ನಿನ್ನ ಸೇವೆ ಮಾಡ್ತೀನಪ್ಪ. ಇದೇ ನಮ್ಮ ಹೊಸದಾಗಿ ಶುರು ಮಾಡ್ಕೊಂಡಿದ್ದೀಯಾ? ನೀವು ಹೋಗಿ ಮಲ್ಕೋ. ನೀನು ಮಲ್ಕೋಪ್ಪ, ಇನ್ನು ಸ್ವಲ್ಪ ಹೊತ್ತು ನಾನು ಹೋಗ್ತೀನಿ. ಸರಿನಮ್ಮ, ನಿನ್ನಿಷ್ಟ. ದೊಡ್ಡ ಯಜಮಾನ್ರೆ, ನಾನು ಇಷ್ಟು ದಿನ ತುಂಬ ತಪ್ಪುಗಳನ್ನ ಮಾಡಿದ್ದೀನಿ. ಆದರೆ ನಾನೇನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಮಾಡಿರೋದು. ಈಗಲೂ ಅಷ್ಟೆ, ನಾನು ಮಾಡೋದು ನಿಮಗೆ ತಪ್ಪಾಗಿ ಕಾಣಿಸಿ ನೋವಾಗಬಹುದು. ಆದರೆ ಈ ಮನೆ ಒಳ್ತಿಗಾಗಿ ಒಂದು ನಿರ್ಧಾರ ಮಾಡಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ.